ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದೆ. ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಕಳೆದ ರಾತ್ರಿಯ ಮಳೆಗೆ ರಾಯಚೂರಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ. ಅಷ್ಟಕ್ಕೂ ಮಳೆಯಿಂದ ಎಲ್ಲೆಲ್ಲಿ ಏನೇನಾಗಿದೆ ಅಂತ ಬನ್ನಿ ನೋಡೋಣ. ಹತ್ತಾರು ದಿನ ಮಳೆ ಸುರಿಯಿಲ್ಲ. ಅಣೆಕಟ್ಟೆಯಿಂದ ಹಠಾತ್ತಾಗಿ ನೀರು ಬಂದಿಲ್ಲ. ಜಸ್ಟ್ ಒಂದೇ ಒಂದು ರಾತ್ರಿ ಸುರಿದ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿದಿವೆ. ಸೇತುವೆಯೇ ಮುಳುಗಡೆಯಾಗಿದೆ. ಮನೆಗಳಿಗೆಲ್ಲ ನೀರು ಹೊಕ್ಕಿದೆ. ರಸ್ತೆಯೇ ಮಾಯವಾಗಿದೆ. ಮಳೆ ಹೊಡೆತಕ್ಕೆ ರಾಯಚೂರಿನ ಜನರು ಬೆಚ್ಚಿ ಬಿದ್ದಿದ್ದಾರೆ. ರಾಯಚೂರಿನಲ್ಲಿ ಕೋಲಾಹಲ ಸೃಷ್ಟಿಸಿದ ಮಳೆಗೆ ಮುಳುಗಿದ ಸೇತುವೆ, ರಸ್ತೆ ಸಂಚಾರ ಬಂದ್. ಬಿಸಿಲಿನ ಝಳಕ್ಕೆ ಬರಿದಾಗಿದ್ದ ರಾಯಚೂರಲ್ಲಿ ನಿನ್ನೆ ರಾತ್ರಿ ಮಳೆ ಅಬ್ಬರಿಸಿದೆ. ರಾತ್ರಿಯಿಂದ ಬೆಳಗ್ಗೆ ತನಕ ಸುರಿದ ಮಳೆಗೆ ರಾಯಚೂರು ನಗರ ಸೇರಿ ಹಲವು ಭಾಗಗಳ ಜನ ಹೌಹಾರಿದ್ದಾರೆ. ಒಂದೇ ರಾತ್ರಿಯ ಮಳೆಗೆ ಇಡಪನೂರಿನಲ್ಲಿ ಹಳ್ಳ ತುಂಬಿ ಕಿರು ಸೇತುವೆ ಜಲಾವೃತಗೊಂಡಿದೆ. ಇದರಿಂದ ಮೀರಾಪುರ ಹಾಗೂ ಯರಗೇರ ಮಾರ್ಗದ ರಸ್ತೆ ಸಂಚಾರ ಬಂದ್ ಆಗಿದೆ. ಇಡಪನೂರು ಹಳ್ಳದ ನೀರು ಅಕ್ಕಪಕ್ಕದ ಹೊಲಗದ್ದೆಗಳಿಗೆ ನುಗ್ಗಿದೆ. ಕೃಷಿ ಜಮೀನುಗಳೆಲ್ಲ ಜಲಾವೃತವಾಗಿದೆ. ಮೊಳಕೆಯೊಡೆದಿದ್ದ ಬೀಜಗಳೆಲ್ಲ ಹಾನಿಗೊಳಗಾಗುವ ಭೀತಿ ಎದುರಾಗಿದೆ. ರಾಯಚೂರು ನಗರದ ಐಡಿಎಸ್ ಎಂಟಿ ಲೇಔಟ್ನಲ್ಲಿ ರಸ್ತೆಯೇ ಮಾಯವಾಗಿತ್ತು. ಹಳೆ ಆಶ್ರಯ ಕಾಲೋನಿಯಲ್ಲಿ ಸೈಯದ ಅನ್ನೋರ ಮನೆಗೆ ಚರಂಡಿ ಮಿಶ್ರಿತ ನೀರು ನುಗ್ಗಿತ್ತು. ಗಲೀಜು ನೀರನ್ನ ಹೊರಹಾಕಲು ಮಹಿಳೆ ಪರದಾಡಿದ್ರು. ಮಹಾನಗರ ಪಾಲಿಕೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಇದು ಏನ್ ಲೆವೆಲ್ ಇದ್ರ ಅದೇ ಲೆವೆಲ್ ಮಾಡಬೇಕು. ಇಲ್ಲಿ ಹೆಂಗ್ ಮಾಡಿದಾರೆ ನೋಡು, 2 ಫೀಟ್ ಕಡಿಮೆ ಅಂತಿದ್ರ ಡೌನ್ ಇದ್ರ. ಇಲ್ಲಿ ಕೆಲಸ ಮಾಡಿದ್ರೆ ಮಳೆ ನೀರು ಬಂದಿದ್ದು. ಇಲ್ಲಿ 2 ಫೀಟ್ ಹೈಟ್ ಮಾಡಬೇಕು. ರಾಮನಗರದಲ್ಲೂ ಇಂದು ಸಂಜೆ ಧಾರಾಕಾರ ಮಳೆ ಸುರಿಯಿತು. ಅರ್ಧ ಗಂಟೆ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಯಿತು. ಚಿಕ್ಕಬಳ್ಳಾಪುರ ಇವತ್ತು ಮಲೆನಾಡಿನಂತೆ ಬದಲಾಗಿತ್ತು. ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣವಿತ್ತು. ಬೆಟ್ಟಕ್ಕೆ ಬೆಳ್ಳಿ ಮೋಡಗಳು ಮುತ್ತಿಗೆ ಹಾಕಿದ್ವು. ಜಿಟಿ ಜಿಟಿ ಮಳೆಗೆ ವಾಹನ ಸವಾರರು ಪರದಾಡಿದ್ರು. ಮಂಗಳೂರಿನಲ್ಲಿ ಮಳೆ ಇಲ್ಲದಿದ್ರೂ ಬೈಕಂಪಾಡಿ, ಮೀನಕಳಿಯ ಭಾಗದಲ್ಲಿ ಕಡಲ್ ಕೊರೆತ ಆತಂಕ ಮನೆ ಮಾಡಿದೆ. ಸಮುದ್ರ ತೀರದ ಮನೆಗಳಿಗೆ ಹಾನಿ ತಪ್ಪಿಸಲು ಕಡಲ ತೀರದುದ್ದಕ್ಕೂ ಮರಳು ತುಂಬಿಸಿದ ಬ್ಯಾಗ್ ಅಳವಡಿಕೆ ಮಾಡಲಾಗ್ತಿದೆ. ನಾನೀಗ ಮಂಗಳೂರಿನ ಮೀನಕಳಿ ಎನ್ನುವಂಥ ಸಮುದ್ರ ತೀರದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇದು ಮಂಗಳೂರು ನಗರ ಹೊರವಲಯದ ಮೀನಕಳಿ ಎನ್ನುವಂಥ ಕಡಲ ತೀರ. ಇಲ್ಲಿ ಗಮನಿಸಬಹುದು, ಇಲ್ಲಿ ಒಂದು ಕಡೆ ಸಮುದ್ರ ಇದೆ. ಸಮುದ್ರ ಪಕ್ಕದಲ್ಲೇ ಮೀನುಗಾರರ ಮನೆಗಳು ಇದೆ. ಸೊ ಪ್ರತಿ ಬಾರಿಯೂ ಕೂಡ ಈ ಭಾಗದಲ್ಲಿ ಕಡಲ್ ಕೊರೆತ ಸಮಸ್ಯೆ ಸಾಮಾನ್ಯ ಆಗಿರುವಂಥದ್ದು. ಮುನ್ನೆಚ್ಚರಿಕೆ ಕ್ರಮವಾಗಿ ಅಂದರೆ ಮುಂದಿನ ದಿನಗಳಲ್ಲಿ ಕಡಲ್ ಕೊರೆತ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಸ್ಯಾಂಡ್ ಬ್ಯಾಗ್ ಅನ್ನು ಇರಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ರಾಜ್ಯದಲ್ಲಿ ಮುಂಗಾರು ಚುರುಕಾಗಿದೆ. ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸುತ್ತಿದೆ. ವರುಣನ ದರ್ಶನವಿಲ್ಲದೆ ಕಂಗಾಲಾಗಿದ್ದ ಜನರೆಲ್ಲ ನಿಟ್ಟುಸಿರು ಬಿಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.